ಹಾಯ್. ನಮ್ಮ ಅಜ್ಜಿ ಉದ್ಕ ಮುದ್ದೆ ಮಾಡಿದ್ರು. ಅದನ್ನ ತಿನ್ಕೊಂಡು ಅಪ್ಪ ಹೊಲದ ಕಡೆ ಹೋಗೋಣ ಬಾ ಮೋಟರ್ ಸುಟ್ಟಿದೆ ಅಂತ ಹೇಳಿ ಕರ್ಕೊಂಡು ಹೋದ್ರು. ಅದ್ರದ್ದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಕರಪ್ಟ್ ಆಗೋಯ್ತು. ಹಾಗೆ ನಮ್ಮ ಊರಿನ ಮಕ್ಕಳನ್ನೆಲ್ಲ ಸೇರಿಸಿ ಒಂದು ಕಲರಿಂಗ್ ಕಾಂಪಿಟೇಷನ್ ಇಡೋಣ ಅಂತ ಹೇಳಿ ಹೇಳ್ದೆ. ಹುಡುಗರು ಫುಲ್ ಎಕ್ಸೈಟ್ಮೆಂಟಿಂದ ಆಯಿತು ಅಕ್ಕ ಬರ್ತೀವಿ ಅಂತ ಹೇಳಿ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದು ಹೆಸರೆಲ್ಲ ಬರ್ಕೊಂಡು ಕಲರಿಂಗ್ ಶೀಟ್ಸ್ನೆಲ್ಲ ಇಸ್ಕೊಂಡು ಹೋಗಿ ಕಲರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬ್ಯಾಂಗ್ಳೂರಿಂದನೇ ಒಂದು 16 ಪ್ರಿಂಟ್ಔಟ್ಸ್ ತಗೊಂಡು ಹೋಗಿದ್ದೆ. ಕಲರ್ಸ್ ಎಲ್ಲ ಅವರೇ ತಗೊಂಡು ಬಂದು ಫಿಲ್ ಮಾಡಿದ್ರು. ತುಂಬ ಕ್ರಿಯೇಟಿವ್ ಆಗಿ ಫಿಲ್ ಮಾಡ್ಯಾರೆ. ಹುಡುಗರ್ನೆಲ್ಲ ಸೇರಿಸ್ಕೊಂಡು ಏನು ಮಾಡ್ತಿದ್ದಾಳೆ ಇವಳು ಅಂತೆಲ್ಲ ನೋಡೋದಕ್ಕೆ ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ ಮತ್ತು ಪಕ್ಕದ ಮನೆ ಆಂಟಿ ಅವರೆಲ್ಲ ಬಂದರು. ಇದನ್ನು ನಮ್ಮನೆ ಅಂಗಳದಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಟ್ರ್ಯಾಕ್ಟರ್ ಎಲ್ಲ ನಿಂತಿತ್ತು ಮತ್ತು ಧೂಳಾಗಿದೆ ಅಂತ ಹೇಳಿ ನಮ್ಮ ಅಜ್ಜಿ ಮನೆ ಮಾಡಿ ಮೇಲೆ ಕಂಡಕ್ಟ್ ಮಾಡಿದ್ದೀನಿ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಜನ ಹುಡುಗರೆಲ್ಲ ಬರ್ತಾರೆ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಕಲರಿಂಗ್ ಮಾಡೋವಾಗ. ನಾನು ಕೂಡ ಅವ್ರ ಜೊತೆ ಸೇರ್ಕೊಂಡು ಕಲರಿಂಗ್ ಮಾಡಿದೆ. ಎಲ್ಲ ಎಷ್ಟು ಚೆನ್ನಾಗಿ ಶೇರ್ ಮಾಡ್ತಾಯಿದ್ರು ಆ್ಯಂಡ್ ಎಷ್ಟು ಚೆನ್ನಾಗಿ ಅಕ್ಕ ಈ ಕಲರ್ ತುಂಬಿ ಆ ಕಲರ್ ತುಂಬಿ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಎಷ್ಟು ಇಂಟ್ರೆಸ್ಟಿಂದ ಮಾಡ್ತಾಯಿದ್ರು ಅಂತ ಅಂದರೆ ಪಕ್ಕದ ಮನೆ ಆಂಟಿ ಅವರೆಲ್ಲ ಹೇಳ್ತಾಯಿದ್ರು, ನೀನು ಪ್ರಿಂಟ್ಔಟ್ಸ್ ತರೋದಕ್ಕಿಂತ ಖಾಲಿ ಪೇಪರ್ಸ್ ತಂದಿದ್ರೆ ಅವರೇ ಇನ್ನೂ ಕ್ರಿಯೇಟಿವ್ ಆಗಿ ಸ್ಟಾರ್ಟ್ ಮಾಡ್ಕೊಂಡಿರೋರು ಡ್ರಾ ಮಾಡೋದಕ್ಕೆ ಅಂತೆಲ್ಲ ಹೇಳಿ. ನೆಕ್ಸ್ಟ್ ಟೈಮಿಂದ ನಾನು ಅದನ್ನೇ ಮಾಡೋಣ ಅಂತ ಅಂದ್ಕೊಂಡೆ. ಸಂಜೆ 5 ಗಂಟೆಗೆ ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿ 5:30ಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಮ್ಮ ಹುಡುಗರೆಲ್ಲ ಫುಲ್ ಇನ್ವಾಲ್ವ್ ಆಗಿ ಮಾಡ್ತಾ 6 ಗಂಟೆನೇ ಮಾಡಿಬಿಟ್ರು. ಮಾಡ್ತಿರೋದೇ ಮಕ್ಕಳು ಖುಷಿಗೋಸ್ಕರ ಅಂತ ಹೇಳಿ ಅವ್ರು ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮಾಡಲಿ ಅಂತ ಹೇಳಿ ನಾನು ಅವ್ರ ಜೊತೆ ಎಂಜಾಯ್ ಮಾಡ್ಕೊತ ಕೂತ್ಕೊಂಡೆ. ಆ್ಯಕ್ಚುಲಿ ಪ್ರೈಸ್ ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಟೈಮ್ ಆಗಿರಲಿಲ್ಲ. ಸೊ ಊರಲ್ಲೇ ಬೇಕ್ರಿನಲ್ಲಿ ಸ್ವಲ್ಪ ಚಾಕ್ಲೇಟ್ಸ್ ತೊಗೊಂಡು ಹೋಗಿದ್ದೆ. ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಮಕ್ಕಳು ಬಂದಿದ್ರು ಅಂತ ಹೇಳಿ ಇವ್ನು ನಮ್ಮ ಅಕ್ಕನ ಮಗ ಸಿದ್ದು, ಅವನ ಕೈಲಿ ಅಂಗಡಿಗೆ ಹೋಗಿ ಇನ್ನೂ ಒಂದು ಸ್ವಲ್ಪ ಚಾಕ್ಲೇಟ್ಸ್ ತೊಗೊಂಡು ಬಂದು ಕೊಟ್ಟೆ ಲಾಸ್ಟಲ್ಲಿ. ನೆಕ್ಸ್ಟ್ ಟೈಮ್ ಇದೇ ಥರ ಕಾಂಪಿಟೇಷನ್ ಇಟ್ಟರೆ ಫುಲ್ ಪ್ರಿಪೇರ್ ಆಗಿ ಹೋಗ್ತೀನಿ, ಬಿಕಾಸ್ ಮಕ್ಕಳ ಎಂಥೂಸಿಯಾಸಮ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ನೆಕ್ಸ್ಟ್ ಟೈಮಿಂದ ಪ್ರೈಸ್ ಖಂಡಿತ ತೊಗೊಂಡು ಹೋಗ್ತೀನಿ. ನನಗೆ ಮಕ್ಕಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅವ್ರ ಪ್ರಪಂಚಕ್ಕೆ ನಾವೇನಾದರೂ ಇನ್ವಾಲ್ವ್ ಆದರೆ ತುಂಬ ವಿಷಯ ಕಲ್ತ್ಕೊಳ್ತೀವಿ. ಅವ್ರು ಎಷ್ಟು ಸ್ಮಾರ್ಟ್ ಇರ್ತಾರೆ, ಯಾವ ರೀತಿಲಿ ಯೋಚನೆ ಮಾಡ್ತಾರೆ ಅಂತೆಲ್ಲ ಹೇಳಿ ತಿಳ್ಕೊಬೋದು. ಆ್ಯಂಡ್ ಈಗಿನ ಮಕ್ಕಳು ಗೊತ್ತಲ್ಲ ಎಷ್ಟು ಆ್ಯಕ್ಟಿವ್ ಇರ್ತಾರೆ ಅಂತ ಹೇಳಿದ್ರೆ. ಆ್ಯಂಡ್ ಅವ್ರಿಗಿರೋ ನಾಲೆಜ್ ನಾವು ಆ ವಯಸ್ಸಿನಲ್ಲಿ ಇದ್ದಾಗ ನಮಗಂತೂ ಇರಲಿಲ್ಲ ಬಿಡಿ. ಹಾಗೆ ನಮ್ಮ ಊರಿನ ಮಕ್ಕಳು ಎಷ್ಟು ಚೆನ್ನಾಗಿ ಕಲರಿಂಗ್ ಮಾಡ್ಯಾರೆ ಅಂತ ಹೇಳಿ ಅವರೇ ಅವ್ರ ಹೆಸರು ಹೇಳ್ತಾ ತೋರಿಸ್ತಾರೆ ನೋಡಿ ಇವಾಗ. ಹೇಳೋ ಮಾನ್ಯ ಲಕ್ಷ್ಮಿ ಶಶಾಂಕ ಸಿದ್ಧಾರ್ಥ ತನ್ಮಯ್ ಸಹನ ಲಾವಣ್ಯ. ನೈಸ್. ಹಾಯ್ ಹಾಯ್. ಕಲರಿಂಗ್ ಕಾಂಪಿಟೇಷನ್ನ ಮುಗಿಸಿ ಮಕ್ಕಳು ಆಟ ಆಡ್ತಿದ್ರು ಅಂತ ಹೇಳಿ ನಾನು ಹೋಗಿ ಜಾಯಿನ್ ಆದೆ. ತುಂಬ ದಿನ ಆಗಿತ್ತು ಅಂತ ಹೇಳಿ ನಾನು 1-2 ರೌಂಡ್ ಸೈಕಲ್ ಹೊಡೆದೆ. ಚೆನ್ನಾಗಿತ್ತು ಮಾತ್ರ. ಮಕ್ಕಳ ಜೊತೆ ರೇಸಿಂಗ್ ಕಾಂಪಿಟೇಷನ್ ಎಲ್ಲ ಮಾಡ್ತಾಯಿದ್ರು. ನಾನಂತೂ ಇನ್ವಾಲ್ವ್ ಆಗಿಲ್ಲಪ್ಪ. ಚಿಕ್ಕ ಸೈಕಲ್ಲು ದೊಡ್ಡ ಸೈಕಲ್ಲು ಎರಡೂ ಕೂಡ ಹೊಡೆದೆ. ಅದಾದಮೇಲೆ ನಾನು ಗೋಲಿ ಆಡೋಕ್ಕೆ ಬರಲ್ಲ ಅಂತ ಹೇಳ್ತಿದ್ದಕ್ಕೆ ಹಿಂಗಕ್ಕ ಆಡೋದು ಅಂತ ಹೇಳಿ ಹೇಳ್ಕೊಡ್ತಾಯಿದ್ರು ಕಲ್ಲು ಇಟ್ಕೊಂಡೇನೆ. ಇದು ಈಶ್ವರನ ಗುಡಿ, ಅದರಲ್ಲೇ ಕಬಡ್ಡಿ ಕೂಡ ಆಡ್ತೀವಿ ಅಂತ ಹೇಳ್ತಾ ಇದ್ರು. ನಾನು ಕೂಡ ಆಡೋಣ ಅಂತ ಹೇಳಿ ಅವ್ರ ಜೊತೆನೆ ಜಾಯಿನ್ ಆಗಿದ್ದೆ.
ಆಟಾಡಿದ್ದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಅಣ್ಣವರೆಲ್ಲ ಹಿಂದೂ ಮಹಾಗಣಪತಿಗೆ ಹೋಗೋಣ ಅಂತ ಹೇಳ್ತಾ ಇದ್ರು. ಸೊ ನಮ್ಮ ಚಿಲ್ಟಾರಿ ಪುಲ್ಟಾರಿ ಗ್ಯಾಂಗ್ನೆಲ್ಲ ಕರ್ಕೊಂಡು ಹೋಗಿದ್ವಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಬಾಯ್.